ನಮ್ಮನ್ನು ಹಾಗೆ ಅಲ್ವಾ ಸ್ವಾಮಿ? ಅಪ್ಪ ಏನು ಹೇಳುವುದಿಲ್ಲ. ಯಾಕೆ ಅಪ್ಪ ನಮ್ಮೊಟ್ಟಿಗೆ ಇರ್ಬೇಕಲ್ಲ. ನಮ್ಮನ್ನ ಲಾಲಿಸಿ ಪಾಲಿಸಿ ಪೋಷಿಸಿದವಳು ನಮ್ಮ ಅಮ್ಮ ದಿತಿದೇವಿ. ಆ ಕಾರಣಕ್ಕಾಗಿ ನಮಗೆ ಅಪ್ಪನೇನ ಕೊಡಿಸುವವಳು ಅಮ್ಮನೇ. ಮಾತೃ ಪ್ರಧಾನ ಕುಟುಂಬ ಅಂತ ಹೇಳಿ ನಾನು ಅದಕ್ಕಾಗಿ ಮತ್ತೆ ನಮ್ಮ ಅಪ್ಪನಿಗೆ ಒಂದೇ ಹೆಂಡತಿಯನ್ನ ನೋಡಿ. ಹಾಗಾಗಿ ಯಾವೆಲ್ಲ ಸಂಕಷ್ಟವನ್ನು ಅನುಭವಿಸಿ ಸರಿಯಾದ ರೀತಿಯಲ್ಲಿ ಬೆಳೆಸಿದ್ದಾಳೆ ನಮ್ಮ ಅಮ್ಮ. ಹಾಗಾಗಿ ಅವಳು ಏನೋ ಒಂದು ಹೇಳಿದ್ರೆ ಅದನ್ನ ಅಪ್ಪನೇ ಅಂತ ಆಜ್ಞೆ ಅಂತ ಸ್ವೀಕರಿಸಿ ನಾವು ನಡೆಸುವಂತಹ ಕಾರ್ಯದಲ್ಲಿ ಮುಂದಾಗ್ತೇವೆ. ನನ್ನಮ್ಮ ದಿತಿದೇವಿ ರೈತರ ರಸಿ ಸಾಮಾನ್ಯದವಳಲ್ಲ. ನನ್ನನ್ನು ಕರೆದಾಡಿದ ಮಾತು, ಮಗಳೇ ಮಾಲಿನಿ ನೀನು ತಾಯಿ ಆಗ್ಬೇಕು ಅಂತ ಹೇಳಿ. ಎಷ್ಟು ಆಶ್ಚರ್ಯ ನೋಡಿ. ಹೆಣ್ಣಾದವಳಿಗೆ ಒಬ್ಬಳಿಗೆ ತಾಯಿ ಆಗ್ಬೇಕು ಅನ್ನೋ ವಿಷಯ ಇನ್ನೊಬ್ರು ಹೇಳ್ಬೇಕಾ? ಹೆಣ್ಣಿಗೆ ತಾಯ್ತನ ಅನ್ನೋದು ಹುಟ್ಟುವಾಗಲೇ ಇರ್ತದೆ ಅನುಮಾನವೇ. ನೋಡಿ 2 ವರ್ಷದ ಹೆಣ್ಣು ಮಗು ನೋಡಿ ನೀವು ಕಾಲ ಮೇಲೆ ಮತ್ತೊಂದು ಬಾಂಬೆ ಇಟ್ಕೊಂಡು ಯಾಕೆ ಆ ತಾಯ್ತನ ಎನ್ನುವುದು ಹುಟ್ಟುವಾಗಲೇ ಇರ್ತದೆ ಹೆಣ್ಣಾದವಳಿಗೆ. ಹಾಗಿದ್ರು ನಮ್ಮ ಅಮ್ಮನ ನನ್ನ ಕರೆದ ಹಾಗೆ ಯಾಕೆ ಹೇಳಿದ್ಲು? ನಿಜವಾಗಿ ಹಿರಿಯವಳು ನಮ್ಮ ಅಮ್ಮ, ನಮ್ಮ ಅಪ್ಪನ ಹೆಂಡತಿ. ಹಾಗಾಗಿ ಸಹಜವಾಗಿ ದೇವಲೋಕದ ಆಡಳಿತ ಎನ್ನುವಂತದ್ದು ಅಥವಾ 3 ಲೋಕದ ಆಡಳಿತವೇ ಅದು ನಮ್ಮೂರಿಗೆ ಬರಬೇಕಾದತ್ತಲ್ವ ರೈತರಿಗೆ. ಆದ್ರೆ ಅದು ಬರಲಿಲ್ಲ. ಬಂದ್ರು ಅದನ್ನು ಇಟ್ಟುಕೊಳ್ಳುವುದಕ್ಕಾಗ್ತದೆ. ಯಾಕೆ? ಕೆಲವೊಮ್ಮೆ ಹಾಗೆ ಅಧಿಕಾರ ಸಿಕ್ಕಿದ್ರು ಅದನ್ನು ಅನುಭವಿಸುವುದಕ್ಕೆ ಅಥವಾ ಅದನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಒಂದು ಯೋಗ್ಯತೆ ಅಂತ ಬೇಕು. ನಾಯಕತ್ವದ ಗುಣವಿರಬೇಕು. ನಮ್ಮಲ್ಲಿ ಸಾಮರ್ಥ್ಯಕ್ಕೆ ಕಡಿಮೆ ಇಲ್ಲ, ನಾಯಕರಿಲ್ಲ. ನಾಯಕತ್ವ ಬೇಕು ಎನ್ನುವ ಕಾರಣಕ್ಕಾಗಿ. ಯಾಕಂದ್ರೆ ಈಗಾಗಲೇ ಈ ಮೊದಲು ದೇವಲೋಕದ ಅಧಿಕಾರವನ್ನು ಅನುಭವಿಸಿದ್ದಾರೆ, ಅದನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಅದನ್ನು. ಹಾಗಾಗಿ ಒಬ್ಬ ಸಮರ್ಥ ನಾಯಕ ಬೇಕೆನ್ನುವ ಕಾರಣಕ್ಕಾಗಿ ನಮ್ಮ ಅಮ್ಮ ಕರೆದಾಡಿದ ಮಾತು, ನೀನು ತಾಯಿ ಆಗ್ಬೇಕು. ಹೇಗೆ ತಾಯಿ ಆಗ್ಬೇಕು? ತಾಯಿ ಆಗುವ ಮೊದಲೇ ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಿಸಬೇಕು. ಕನಕಗರ್ಭನ ಕುರಿತು ತಪಸ್ಸನ್ನು ಆಚರಿಸುವುದರ ಮೂಲಕವಾಗಿ ವಿಶೇಷವಾದಂತಹ ವರಬಲಾನ್ವಿತ ಮಗನನ್ನು ನೀನು ಪಡೆದೆ ಅಂತ ಆದ್ರೆ ಅವನೊಬ್ಬ ನಾಯಕನಾಗುವ ಸಾಧ್ಯತೆ ಉಂಟು. ಅಂತ ಒಬ್ಬ ನಾಯಕನಾದ್ರೆ ಆಡಳಿತ ಅನ್ನುವಂಥದ್ದು ಸ್ಥಿರವಾಗಿ ನಮ್ಮ ಕೈಯಲ್ಲಿ ಉಳಿಯುವ ಸಾಧ್ಯತೆ ಉಂಟು ಎನ್ನುವ ಕಾರಣಕ್ಕೆ ಕರೆದಾಡಿ. ಈ ಪ್ರಪಂಚದಲ್ಲಿ ಯಾವ ಋಣವನ್ನಾದರೂ ತೀರಿಸಬಹುದು, ಮಾತೃ ಋಣವನ್ನು ತೀರಿಸುವುದಕ್ಕೆ ಅಸಾಧ್ಯ ಅಂತ ಹೇಳಿದ್ರು. ಹಾಗಿದ್ರೆ ಅಮ್ಮನ ಮಾತನ್ನ ನಡೆಸುವಲ್ಲಿ ನಾನು ಮುಂದಾಗ್ತೇನೆ ಅಂತ ಆದ್ರೆ ಅಷ್ಟಾದರೂ ಋಣಭಾರ ಕಡಿಮೆ ಆಗ್ತದಲ್ಲ ಎನ್ನುವ ಕಾರಣಕ್ಕಾಗಿ ಅಮ್ಮನ ಮಾತನ್ನು ಅನುಸರಿಸಿ ತಪಸ್ಸನ್ನು ಆಚರಿಸಬೇಕೆನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ನಿಸರ್ಗ, ಉತ್ತಮವಾದಂತಹ ಪರಿಸರ ಅಲ್ಲಿಗೆ ಬಂದು ನಿಂತೆ ನಾನು. ಯೋಚಿಸುವುದು ಆರಂಭಿಸಿದ್ದು ಸ್ವಾಮಿ. ತಪಸ್ಸನ್ನು ಆಚರಿಸುವುದಕ್ಕೆ ಸುತ್ತಲಿನ ಪ್ರಕೃತಿ ಅನುಕೂಲಿಸ್ತದೆ, ಆದ್ರೆ ನನ್ನ ದೇಹ ಪ್ರಕೃತಿ ಏನಾಗಿದೆ ಯೋಚನೆ ಮಾಡುವುದು. ಜಲುವಿಗೆ
ಅದರಿಂದ ಯೌವನದಿಂದ ನಾನದರಿಂದ ಚಲುವಿಗೆ ಯೌವನದಿಂದ ಕಂಗೊಳಿಸುವೆ ನಾನದರಿಂದ ನಾನದರಿಂದ ಯೌವನದಿಂದ ಯೌವನದಿಂದ ಎನ್ನ ಕಂಡರೆ ಮೋಗಿದ ತುಳಿಯರು ಮೋಗಿದ ತುಳಿಯರು ಎನ್ನ ಕಂಡರೆ ಮೋಗಿದ ತುಳಿಯರು ನಮಗವರು ವಿಘ್ನವಾದಗರು ವಿಘ್ನವಾದಗರು ಮೋಗಿದ ತುಳಿಯರು ನಮಗವರು ವಿಘ್ನವಾದಗರು ವಿಘ್ನವಾದಗರು ಇಳೆಯಕ ಮುಖರನ್ನ ಕಂಡರೆ ಮೋಗಿದ ತುಳಿಯರು ತಮಗವರು ವಿಘ್ನವಾದಗರು ಮೋಗಿದ ತುಳಿಯರು ತಮಗವರು ವಿಘ್ನವಾದಗರು ಚಲುವಿಗೆ ಯೌವನದಿಂದ ಕಂಗೊಳಿಸುವೆ ನಾನು ಅದರಿಂದ ಯೌವನದಿಂದ ಕಂಗೊಳಿಸುವೆ ನಾನು ಅದರಿಂದ
ಇಳೆಯ ಕಾಮುಕರನ್ನ ಕಂಡರೆ ಹೋಗಿದ ದುಡಿಯರು ತಬಕವರು ವಿಘ್ನವಾದಗರು ತಮಗೆ ವಿಘ್ನವಾದಗರು ಚಲುವಿಕೆ ಯೌವನದಿಂದ ಕಂಗೊಳಿಸುವೆ ಅದರಿಂದ ಯೌವನದಿಂದ ಕಂಗೊಳಿಸುವೆ ಅದರಿಂದ ಹೌದು, ಇಲ್ಲಿ ಬಂದು ಯೋಚಿಸುವುದು ನಾನು ಪ್ರಕೃತಿ ನನ್ನ ದೇಹ ಪ್ರಕೃತಿ ಸರಿಯಾಗಿ ಉಂಟು ಸ್ವಾಮಿ. ನಾನು ದೇಹ ಪ್ರಕೃತಿ ಆದ್ರೂ ಒಂದು ಸುತ್ತೆಲ್ಲ ಪ್ರಕೃತಿ ಪರಿಸರ ನಾನು ಆಯ್ಕೆ ಮಾಡಿಕೊಂಡ ಸ್ಥಳ ಯಾವ್ದು ಹೇಳಿ? ಕಾಂತಾರ. ಈ ಕಾಂತಾರಕ್ಕೆ ಬಂದು ನೋಡ್ತೇನೆ, ಈ ಪರಿಸರ ಸರಿ ಇಲ್ಲ ಅಂತ ಯಾಕೆ ಅನಿಸಿದ್ದು ನನಗೆ. ನಿರ್ಜನವಾದಂತಹ ಪ್ರದೇಶ ಇದು. ನಾನು ಒಬ್ಬಳೇ ಕುಳಿತು ತಪಸ್ಸನ್ನು ಆಚರಿಸುವುದಕ್ಕೆ ಮುಂದಾದಿರ್ತಾದ್ರೆ ಅಷ್ಟು ಸುಲಭವ? ಒಂದೇ ಹೆದರಿಕೆ ಬಿಡಿ. ನಾನು ತಪಸ್ಸನ್ನು ಆಚರಿಸುವುದಕ್ಕೆ ಬಂದವಳು, ನನಗಿಂತ ಪರಿಸರ ಹೊಸದಲ್ಲ. ಆ ದೃಷ್ಟಿಯಲ್ಲಿ ನಾನು ಕಣ್ಣುಚ್ಚಿ ಧೈರ್ಯದಲ್ಲಿ ಕುಳಿತುಕೊಳ್ಳಬಹುದು ತಪಸ್ಸನ್ನು ಆಚರಿಸುವುದಕ್ಕೆ. ಆದ್ರೆ ಎಲ್ಲಾದ್ರೂ ಅಪರೂಪಕ್ಕಾದ್ರು ಕಟ್ಟಿಗೆ ಬಂದವರು ಹೀಗೆ ಹಾದು ಹೋಗುವ ಸಂದರ್ಭಕ್ಕೆ ಅಥವಾ ದಾರಿ ತಪ್ಪಿದವರು ಅಲ್ವಾ, ಅಪಗೆಟ್ಟನು ಅಂತ ಹೇಳುದಿಲ್ವಾ, ಎಂತದ್ದು ಕಾಡಿನಲ್ಲಿ ದಾರಿ ತಪ್ಪುದು. ಅದೊಂದು ವಿಶೇಷ ಉಂಟು, ಗೊತ್ತುಂಟ ನಿಮಗೆ? ಒಂದು ದಾಟ್ ಬಳ್ಳಿ ಅಂತ ಹೇಗಿರ್ತದೆ ಹೇಳಿ ಅದು ನೋಡಿದ್ರ ನೀವು? ನಿಮ್ಮ ಹಳೆಯ ಜನಿವಂತರ ಅದು ಹಾಗೆ ಅದು ಜೀವನ ಅಂತ ಹೇಳುದು. ಅದು ಹೀಗೆ ಚಲಿಸ್ತಾ ಇರ್ತದೆ, ಹೀಗೆ ಹೀಗೆ ಅದನ್ನು ದಾಟಿದ್ರೆ ದಿಕ್ಕು ತಪ್ಪುತ್ತದೆ ಅಂತ ವೈಜ್ಞಾನಿಕವಾದ ಸಂಶೋಧನೆ ಆಗದೆ ಹೋದ್ರು ಸತ್ಯ ಅಂತ ನಾನು ಅನುಭವಿಸಿದ್ದೇನೆ ಅದನ್ನು. ಮತ್ತದನ್ನು ನೆನಪಿಸಿಕೊಂಡ್ರೆ ಮಾತ್ರ ಆಗುವುದು ದಾರಿ ನೆನಪು ನಮಗೆ. ಹಾಗೆ ಹೊಲವು ಗೆಡುವುದು ಅಂತ ಹೇಳಿದ್ರೆ ಹೊಲದಲ್ಲಿ ದಾರಿ ಕೆಡುವುದು. ಹಾಗೆ ಏನಾದ್ರೂ ದಾರಿ ಕೆಟ್ಟು ಬಂದವರು ನನ್ನನ್ನು ನೋಡಿ ನನ್ನ ಇರಸರಿಕೆಯನ್ನು ಕಂಡು ಏನಾದ್ರೂ ಚೇಷ್ಟೆ ಮಾಡಿದ್ರೆ ಇಳೆಯ ಕಾಮುಕರನ್ನ ಕಂಡರೆ. ಯಾಕೆ ಹೇಳಿದ್ದು ನಾನು, ಈ ಕಾಡಿನಲ್ಲಿ ಇರುವವರು ಹೆಚ್ಚಿನವರು ಹಾಗಿದ್ದು ಅಂತವರೇ ಅಲ್ವಾ, ಅಥವಾ ತಲೆಮರೆಸಿ ಕಾಡಿಗೆ ಬರುವವರು ಅಂತವರೇ ಅಲ್ವೇ? ಪ್ರಾಯಸ ಮಾಡ್ತಲಾದ ಹೆಣ್ಣು ನಾನು ಒಂಟಿಯಾಗಿ ಕಣ್ಮುಚ್ಚಿ ಬಿಡ್ತಿದ್ದೇನೆ ಅಂತಾದ್ರೆ ಏನೋ ಒಂದು ಚೇಷ್ಟೆ, ಒಂದು ಕಲ್ಲು ಬೀಸಾಡುವುದಪ್ಪ. ಅದರಿಂದ ಏನಾದಿತ್ತು, ನನಗೆ ಅಪಾಯ ಆಗದೆ ಹೋದ್ರು ನನ್ನ ಏಕಾಂತ ಭಂಗ ಆದೀತು. ಆ ಕಾರಣಕ್ಕಾಗಿ ನಾನು ಯೋಚಿಸಬೇಕಲ್ವೇ? ಯೋಚಿಸಿದೆ. ಯೋಚಿಸಬೇಕಾದ್ದು ಕೇವಲ ಈ ಇಳೆಯ ಕಾಮುಕರಿಗಷ್ಟೇ ಅಲ್ಲ, ನಾನು ಯೋಚಿಸಬೇಕಾದ ಬಹುಮುಖ್ಯ ವ್ಯಕ್ತಿಗಳಿದ್ದಾರೆ.
ಮರೆಸಿದ ನಿಜವನ್ನು ಹರಿಸಿ ಮಾಗಿಸಿರು ಮರೆಸಿದ ನಿಜವನ್ನು ಮರೆಸಿದ ನಿಜವನ್ನು ಹರಿಸಿ ಮಾಗಿಸಿರು ಹರಿಸಿ ಮಾಗಿಸಿರು ವಿರಚಿತೆ ತಪವೆಂದು ವಿರಚಿತೆ ತಪವೆಂದು ತರಳೆ ಯೋಚಿಸಿದರು ವಿರಚಿತವೆಂದು ತರಳೆ ಯೋಚಿಸಿದಳು ವಿರಚಿತವೆಂದು ತರಳೆ ಯೋಚಿಸಿದಳು ಮರಸಿದ ಸುರರಮ್ಮ ಆಗಿದರು ನಿಜವಾದಿ ತಪಕವರು ವಿಘ್ನವಾದಗರು ತಪಗೆ ವಿಘ್ನವಾದಗರು ಮರೆಸಿ ನಿಜವನ್ನು ಧರಿಸಿ ಮಗಿಸಿರುವ ಯೋಚಿಸಲು ಏನ್ ಮಾಡ್ಬೇಕಾಗಿದ್ರೆ ಕೇವಲ ಇಳಿಯ ಕಾಮುಕರ ಕುರಿತಾಗಿ ಯೋಚಿಸುವುದಷ್ಟೇ ಅಲ್ಲ ನಾನು ಪ್ರಧಾನವಾಗಿ ನನ್ನ ಈ ಕಾರ್ಯಕ್ಕೆ ವಿಘ್ನವನ್ನು ತರಬಹುದಾದಂತಹ ಅಥವಾ ಈ ಕೆಲಸದ ಕುರಿತಾಗಿ ಗುರಿ ಇಟ್ಟು ಅಲ್ಲೇ ಕಲ್ಲು ಹೊಡೆಯುವಂತವ್ರು ಯಾರಿದ್ದಾರೆ ಅಂತ ಯೋಚಿಸುವುದು ನಾನು ಸುರರೆಮ್ಮ ಹಾಗೆಗಳು ಮೊದಲಾಗಿ ನಾನೀಗ ತಪಸ್ಸನ್ನು ಆಚರಿಸುವ ಕಾರಣವೇ ಇದಲ್ವೇ ನಮಗೆ ಸುರರೇ ಹಾಗೆಗಳು ಅದರಲ್ಲಿಯೂ ಇರಸರಿಕೆಯನ್ನು ಅರ್ಥವಿಸಿಕೊಳ್ಳುವಂತಹ ಬುದ್ಧಿವಂತರವರು ನನ್ನ ಅಮ್ಮ ನನಗೆ ಹೀಗೆ ಆಜ್ಞಾಪಿಸಿದ್ದಾಳೆ ನಾನು ಈ ಕಾರಣಕ್ಕಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ ಹೀಗೆಲ್ಲ ಅವರಿಗೆ ವಿಷಯ ಗೊತ್ತಾಯ್ತು ಅಂತಾದ್ರೆ ತಡ ಮಾಡುವುದಿಲ್ಲ ಯಾವುದೋ ಒಂದು ರೀತಿಯಲ್ಲಿ ನನ್ನ ತಪಸ್ಸನ್ನು ಕೆಡಿಸುವಂತಹ ಪ್ರಯತ್ನವನ್ನು ಅವರು ಮಾಡಿಯೇ ಮಾಡ್ತಾರೆ ಹಾಗಿದ್ರೆ ಇಳೆಯ ಕಾಮುಕರ ಕಣ್ಣಿಗೆ ಮಣ್ಣೆತ್ತಿರುವುದಷ್ಟೇ ಅಲ್ಲ ಸುಧರಿಗೂ ಸಹಿತವಾಗಿ ತಿಳಿಯದ ರೀತಿಯಲ್ಲಿ ನನ್ನ ತಪಸ್ಸನ್ನು ಆಚರಿಸಬೇಕು ಅಂತಾದ್ರೆ ಏನು ಮಾಡೋಣ ಏನು ಮಾಡುವುದು ಯೋಚಿಸ್ತಾ ಇರುವಾಗ ನನಗೆ ನೋಡಿ ಸ್ವಾಮಿ ಆ ಕಡೆಗೆ ಮನುಷ್ಯ ಸಂಕುಲ ಅತ್ತಿನಿಂದ ಇತ್ತಿಂದ ಓಡಾಡ್ತಾ ಉಂಟು ಹಾಗಿದ್ರೆ ಈ ಪ್ರದೇಶದಲ್ಲಿ ಹೆಚ್ಚು ನೆಲೆಸುವಂತಹ ಪ್ರಾಣಿ ಅಂತ ಹೇಳಿದ್ರೆ ಮಹಿಷವೇ ಆಗಿರ್ಬೇಕು ಕೆಲವೊಂದು ಪ್ರದೇಶಗಳು ಸ್ವಾಮಿ ಕೆಲವೊಂದು ಪ್ರದೇಶದಲ್ಲಿ ಹಾವು ಇತ್ಯಾದಿಗಳು ಹೆಚ್ಚಾಗಿ ವಾಸಿಸ್ತವೆ ಅಂತ ಹೇಳಿದ್ರೆ ಪರಿಸರ ಪರಿಶುದ್ಧವಾಗುಂಟು ಅದು ವೈಜ್ಞಾನಿಕವಾದ ಪರಿಶೋಧನೆಗಳಲ್ಲ ಏಕೆ ಕಲುಷಿತವಾದರೂ ವಾತಾವರಣದಲ್ಲಿ ಇರುವ ಅನಿವಾರ್ಯವಾಗಿ ಒಬ್ಬನೇ ಮನುಷ್ಯ ಮಾತ್ರ ಏನ್ ಮಾಡ್ಲಿಕ್ಕೆ ನಮಗೆ ಬದುಕಲಿಕ್ಕೆ ಬೇರೆ ದಾರಿ ಇಲ್ಲಪ್ಪ ಎಷ್ಟು ಕಲುಷಿತ ಆದ್ರೂ ಅದೇನಾಗ್ರದಲ್ಲಿ ಇರ್ಬೇಕೆಂತ ಆದ್ರೆ ಪ್ರಾಣಿಗಳು ಹಾಗಲ್ಲ ತಮಗೆ ಅನುಕೂಲವಾದಂತಹ ಪ್ರದೇಶವನ್ನು ಅರಸಿಕೊಂಡು ಹೋಗುತ್ತದೆ ಬೇಸಿಗೆಯಲ್ಲಿ ಒಂದು ಕಡೆ ಇದ್ರೆ ಆನೆಗಳು ಮಳೆಗಾಲಕ್ಕೆ ಇನ್ನೊಂದು ಕಡೆಗೆ ಹೋಗ್ತದೆ ಅಂದ್ರೆ ನೀರಿರುವ ಪ್ರದೇಶವನ್ನು ಅರಸಿ ಬೇಸಿಗೆಯಲ್ಲಿ ಹೋಗ್ತದೆ ಹಾಗಿದ್ರೆ ಇಂತಹ ಈ ಮಹಿಷಗಳು ಹೆಚ್ಚಾಗಿ ವಾಸಿಸ್ತವೆ ಅಂತಾದ್ರೆ ಬಹುಶಃ ನೀರುಂಟು ಅಂದ್ರೆ ನಾನು ನನ್ನ ಈ ರೂಪವನ್ನು ಮರೆಸಿಬಿಡ್ಬೇಕು ನಾನು ಮರೆಸಿದ್ರೆ ಒಂದು ವೇಷ ಧರಿಸಬೇಕಲ್ಲ ರೂಪವನ್ನು ಧರಿಸಬೇಕಲ್ಲ ನಾನು ಒಂದು ಮಹಿಷವಾದ್ರೆ ಮಹಿಷ ಹೌದು ಅಂದ್ರೆ ಕೋಣ ಅಂತೀರಾ
ಹಾ ನಾ ಕೋಣ ಆಗ್ಲಿಕ್ಕೆ ಆಗುದಿಲ್ಲ ಅಲ್ವಾ, ನಾ ಆದ್ರೆ ಎಮ್ಮೆ ಆಗ್ಬೇಕು. ಹೌದಪ್ಪ. ಯಾಕೆ? ಯಾಕೆ? ಹಾ 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 ನಾ ಹೆಣ್ಣಲ್ವ ಸ್ವಾಮಿ? ಹೌದು. ನಂಗೆ ಈಗ ಅರ್ಥ ಆಯ್ತು. ಹಾ ಮಹಿಷ ಅಲ್ಲ, ಹಾ ನಾನು ಮಹಿಷಿ ಆಗ್ತೇನೆ. ಮಹಿಷಿ. ಶಿ ಅಂದ್ರೆ ಹೆಣ್ಣಲ್ವಾ? ಮಹಿಷಿ. ಹಾ ಶಿ ಆಗ್ತೇನೆ. ಶಿ ಅಂದ್ರೆ ಹೆಣ್ಣು ನೋಡಿ, ಹೌದಾ? ಭಾಷೆ ಗೊತ್ತಿದ್ದವ್ರಿಗೆ ಗೊತ್ತಾಗ್ತದೆ ಅದು ಶಿ ಅಂದ್ರೆ ಹೆಣ್ಣು. ಹಾಗಾಗಿ ನಾನು ಅದು ಎಲ್ಲಿಂದ ಪ್ರಾರಂಭ ಆಗಿದೆ, ಇಲ್ಲಿಂದ ಪ್ರಾರಂಭ. ನೋಡಿ ಭಾಷೆಯ ಮೂಲಗಳೆಲ್ಲ ಇಲ್ಲೇ ಬಿಟ್ಟು ಮಹಿಷಿ ಆಗ್ತೇನೆ ನಾನು. ಮಹಿಷ ಆದ್ರೆ ಗಂಡು, ಮಹಿಷಿ ಆದ್ರೆ ಹೆಣ್ಣು. ಹಾಗೆ ಅದು ಗಂಡಾದ್ರೆ ಹೇಗೆ? ಮಹಿಷ. ಕೋನ ಕೋನ ಗಂಡು ಎಮ್ಮೆ ಅಂತ ಹೇಳುದಿಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಕೋನ ಕೋನ.